ನಮಸ್ಕಾರ ಎಲ್ಲರಿಗೂ, ನಾನು ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಗುರುವಾರದ ಒಂದು ದಿವಸ ಮಧ್ಯಾಹ್ನವರೆಗೂ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಮಾಡ್ತಾ ಇರೋ ತಿಂಡಿ ಯಾವುದು ಅಂತ ಹೇಳಿದ್ರೆ ಮಲ್ನಾಡ್ ಸ್ಪೆಷಲ್ ಕಡುಬು. ಮಲ್ನಾಡ್ ಸೈಡಲ್ಲಿ ತುಂಬ ರೆಗ್ಯುಲರಾಗಿ ಮಾಡೋ ಅಂಥ ತಿಂಡಿ ಇದು. ಕಾಯಿ ಕಡುಬು ಅಂತಲೂ ಹೇಳ್ತಾರೆ ಇದಕ್ಕೆ. ಈ ತಿಂಡಿನ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ನಂತರ ಕಡಲೆಬೇಳೆನೂ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ನೀರನ್ನ ಕುದಿಸ್ಕೋಬೇಕು. ಕಡುಬಿಗೆ ಸೂಟ್ ಆಗೋವಂಥ ಪಲ್ಯನೂ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀರು ಕುದಿಯೋ ಅಷ್ಟರಲ್ಲಿ ನಾನು ಇದಕ್ಕೆ ರವೆ ಮಾಡ್ಕೋಬೇಕು. ಇದು ಅಕ್ಕಿ ರವೆ ಮಾಡ್ಕೋಬೇಕು. ಇಲ್ಲಿ ನಾನು 1.5 ಪಾವಷ್ಟು ಅಕ್ಕಿನ ರಾತ್ರಿನೇ ಚೆನ್ನಾಗಿ ತೊಳೆದ್ಬಿಟ್ಟು ಬಸ್ತು ಆರಾಕ್ಬಿಟ್ಟು ಇಟ್ಕೊಂಡಿದ್ದೆ. ಮುಂಚೆನೇ ಮಾಡಿಟ್ಕೊಂಡಿರೋ ಅಕ್ಕಿ ರವೆ ಸ್ವಲ್ಪ ದಪ್ಪ ಇರಬೇಕು. ಅಕ್ಕಿ ಉಪ್ಪಿಟ್ಟು ರವೆಗಿಂತ ಒಂದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ನಾವು ಮುಂಚೆ ರವೆ ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕಿ ಮಾಡ್ಕೋಬೋದು. ರವೆ ಇಲ್ಲ ಅಂದರೆ ರಾತ್ರಿನೇ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಸ್ತು ಒಂದು ಬಟ್ಟೆ ಮೇಲೆ ಆರಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಮಿಕ್ಸರಲ್ಲಿ 1-2 ಸಲ ಇದು ಮಾಡಿಕೊಂಡ್ರೆ ತರಿಯಾಗಿ ಬರುತ್ತೆ. ಅದನ್ನು ನಾವು ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ಈ ಕಡುಬು ರೆಸಿಪಿನ ಎಲ್ಲ ಕಡೆನೂ ಮಾಡಲ್ಲ. ನಮ್ಮ ಸೈಡ್ ಅಂತೂ ಇದು ಗೊತ್ತೇ ಇಲ್ಲ. ನಮ್ಮ ಸೈಡ್ ಕಡುಬು ಅಂದರೆ ಸ್ವೀಟ್ ಕಡುಬು, ಖಾರ ಕಡುಬು ಅಂತ ಮಾಡ್ತೀವಲ್ಲ ಅದಷ್ಟೇ. ಇದು ಮಲ್ನಾಡ್ ಸೈಡಾಗಿ ಇದು ರೆಗ್ಯುಲರಾಗಿ ಇಷ್ಟ ಆಗೋವಂಥದ್ದು, ರೆಗ್ಯುಲರಾಗಿ ಮಾಡೋ ಅಂಥ ಫುಡ್ ಅಂತೆ. ನೀರು ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ರವೆನ ರೆಡಿ ಮಾಡಿಕೊಂಡೆ. ಇದಕ್ಕೆ ಬೇಕಾಗಿರೋ ಅಂಥ ರವೆ ನೋಡಿ ಈ ಥರ. ಸಿಂಪಲ್ ತಿಂಡಿ, ಬಟ್ ಸ್ವಲ್ಪ ಪ್ರೊಸೀಜರ್ ಇದೆ ಅಷ್ಟೇ. ಸಿಂಪಲ್ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತಿದು. ನೀರು ಕುದೀತಾ ಇದೆ ನೋಡಿ. ನಾನು ಇದಕ್ಕೆ ಇವಾಗ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಕಾಯಿ ಹಾಕ್ದೇನೂ ಮಾಡ್ಬೋದು. ಕಾಯಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕಿದ್ರೆ ಕಾಯಿ ಕಡುಬಾಗುತ್ತೆ. ಕಾಯಿ ಹಾಕಿಲ್ಲ ಅಂದರೆ ನಾರ್ಮಲ್ ಕಡುಬು ಥರ ಇರುತ್ತೆ. ಈ ನೀರಿಗೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿರೋದಿಲ್ಲಿ ನಾನು ವಿಡಿಯೋ ಮಿಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಕುದಿಸ್ಕೊಂಡು ಈ ಕುದೀತಾ ಇರೋ ನೀರಿಗೆ ರವೆನ ನಾವು ಉಪ್ಪಿಟ್ಟಿಗೆ ಹಾಕ್ಕೊತೀವಲ್ಲ ಆ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇದು ಈ ಥರ ಉಪ್ಪಿಟ್ಟು ಥರ ಗಟ್ಟಿ ಆಗುತ್ತೆ. ಇದು ಈ ಥರ ಮಿಕ್ಸ್ ಆಗಿ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ತೀರಾ ತಣ್ಣಗಾಗಿ ಬಿಡಬಾರ್ದು. ಬೆಚ್ಚಗಿರ್ಬೇಕಾದ್ರೇ ಉಂಡೆ ಕಟ್ಕೋಬೇಕು. ಅದನ್ನು ಯಾವ ಥರ ಕಟ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಕೊನೆವರೆಗೂ ನೋಡಿ. ಈ ತಿಂಡಿ ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಅಗೇನ್ ನೀವು ಮಾಡಿ ತಿಂತಾ ಇರ್ತೀರ. ಅದು ತಣ್ಣಗಾಗೋ ಗ್ಯಾಪಲ್ಲಿ ನಾನು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯಕ್ಕಿಲ್ಲಿ ತರಕಾರಿ ಪಲ್ಯ, ಅದಕ್ಕೆ ರುಬ್ಬಾಕಿ ಮಾಡೋ ಥರ ಮಾಡ್ತಾ ಇರೋದು. ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಸಿದೆ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ಇಷ್ಟು ನಾನಿಲ್ಲಿ ಖಾರ ಸಾಂಬಾರ ಹಾಕ್ಕೊತಾ ಇದ್ದೀನಿ. ಇದು ನನ್ನ ಹತ್ರ 2 ಮಿಕ್ಸ್ ಇರೋದಿದೆ. ಇದನ್ನು ಒಂದು 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪು ಕಡುಬು ಮಾಡೋಕ್ಕೆ ನಾನಿಲ್ಲಿ ಕಡುಬಿನ ಪಾತ್ರೆ, ಇದನ್ನು ಕರಿಯೋದೇ ಕಡುಬಿನ ಪಾತ್ರೆ ಅಂತ ಅದು ಇಟ್ಕೊಂಡಿದ್ದೀನಿ. ನಾನು ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಇದು ತಟ್ಟೆ ಜೋಡಿಸಿ ಇಟ್ಕೊತಾ ಇದ್ದೀನಿ. ಇದಿಲ್ಲ ಅಂದರೆ ಇಡ್ಲಿ ಪಾತ್ರೆನೂ ಮಾಡ್ಕೋಬೋದು. ಇಲ್ಲಿ ರವೆ ತಣ್ಣಗಾಗಿದೆ. ಇದನ್ನು ಒಂದು ಸ್ವಲ್ಪ ಈ ಥರ ನಾದ್ಕೊಂಡು ಅಲ್ಲಿ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ. ಆ ಥರ ನೀರು ಇಟ್ಕೊಂಡು ಕೈಗೆ ಅದ್ಕೊಂಡು ಉಂಡೆ ಕಟ್ಟಿ ಇಡೋದಿದು. ನೋಡಿ ಇಲ್ಲಿ ಯಾವ ಥರ ಕಡುಬು ಕಟ್ಟಬೇಕಂತ ತೋರಿಸ್ತಾ ಇದ್ದೀನಿ. ನೀರಲ್ಲಿ ಕೈ ಎದ್ಕೊಂಬಿಟ್ಟು ಈ ಥರ ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಒಂದು ಶೇಪ್ ಮಾಡಿ ಇಡೋದು. ಇದು ರೌಂಡಾಗೂ ಮಾಡ್ಕೊಬೋದು. ನಾನು ಸ್ವಲ್ಪ ಚಾಪ್ಟೆಯಾಗಿ ಮಾಡಿದ್ದೀನಿ. ಶೇಪಿಂದ ಏನು ಚೇಂಜ್ ಆಗಲ್ಲ ಟೇಸ್ಟು, ಬಟ್ ಮನಸ್ಸಿಟ್ಟು ಪ್ರೀತಿಯಿಂದ ಮಾಡಿದ್ರೆ ಟೇಸ್ಟ್ ಆಟೋಮೆಟಿಕಲಿ ಬರುತ್ತೆ ಯಾವುದೇ ಊಟಕ್ಕಾದರೂ. ನಾನಿಲ್ಲಿ 3 ಜನಕ್ಕೆ ಆಗೋವಷ್ಟು ಮಾಡಿದ್ದೀನಿ. 3 ಜನಕ್ಕೆ ಆಗೋವಷ್ಟು ಅಂದರೆ ನಾನು 1.5 ಪಾವು ಅಕ್ಕಿ ತೊಳೆದು ರವೆ ಮಾಡ್ಕೊಂಡಿದ್ದು. ಅಷ್ಟು ಎಲ್ಲರಿಗೂ ಇದು ಸಾಕಾಗುತ್ತೆ ನೋಡಿ. ಇಷ್ಟು ಕಡುಬಾಗಿದೆ. ಇಷ್ಟು ಸಾಕಾಗಿ ಇನ್ನೂ 1-2 ಮಿಗುತ್ತೆ 3 ಜನಕ್ಕಂದರೆ. ನಾವು 3 ಜನ ತಿಂದು 2 ಇತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಜನ ಎಷ್ಟಿರ್ತಾರೆ ಅದ್ರ ಮೇಲೆ ಮಾಡ್ಕೋಬೋದು ಅಕ್ಕಿ ಜಾಸ್ತಿ ಹಾಕ್ಕೊಂಡು. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಅದು ಹಬೆಲ್ ಬೇಯಕ್ಕೆ ಇಟ್ಬಿಟ್ಟು ಅದು ಹಬೆಲ್ ಬೇಯ್ತಾ ಇರುತ್ತೆ. ಅದೇ ಗ್ಯಾಪಲ್ಲಿ ಇಲ್ಲಿ ಪಲ್ಯ ಕೂಗಿಸ್ಕೊಂಬಿಡ್ಬೋದು. ಸಿಂಪಲ್ ಇಷ್ಟೇ ಆಗೋಗ್ಬಿಡುತ್ತೆ. ಪಲ್ಯ ಕೂಗಿದ್ರೆ ಕಡುಬು ಹಾಕ್ಕೊಂಡು ತಿಂತಾ ಇರೋದಷ್ಟೇ. ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಒಂದು ಕುಕ್ಕರಿಗೆ
ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಟೊಮೆಟೊನು ಒಗ್ಗರಣೆಗೂ ತೊಗೋತಾ ಇದ್ದೀನಿ. ಇಲ್ಲಿ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಂಡು ಈರುಳ್ಳಿ ಬೆಂದಮೇಲೆ ಟೊಮೆಟೊ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಬೆಂದಮೇಲೆ ನಾನಿಲ್ಲಿ ತರಕಾರಿನ ಹಾಕ್ಕೊತಾ ಇದ್ದೀನಿ. ತರಕಾರಿ ಕ್ಯಾರೆಟು ಬೀನ್ಸು ಇದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದ್ರ ಜೊತೆ ನಾನು ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಇವಾಗ ಸೀಸನ್ನು ಎಲ್ಲ ತಿಂಡಿಗಳಲ್ಲೂ ಅವರೆಕಾಳು ಮೇನ್ ಇಂಗ್ರೀಡಿಯೆಂಟ್ ಇದ್ದೇ ಇರುತ್ತೆ. ಈ ಕಡುಬಿನ ಸಾಂಬಾರಿಗೆ ಈ ಅವರೆಕಾಳು ಏನಾದರೂ ಕಾಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಹಸಿ ಕಾಳಿದ್ರೂ ಹಾಕ್ಕೋಬೋದು, ಅವರೆಕಾಳು ಒಂದೇ ಅಂತ ಅಲ್ಲ. ಕಾಳು ಹಾಕ್ಕೊಂಡ್ರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೆಕ್ಸ್ಟ್ ಇಲ್ಲಿ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ನಾನು ಖಾರ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಈ ಪಲ್ಯ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳ ಸಾಂಬಾರು ಥರನೂ ಇರಬಾರ್ದು. ಈ ಸಾಂಬಾರು ಅಲ್ಲ ಪಲ್ಯನೂ ಅಲ್ಲ, ಅದ್ರ ಮೀಡಿಯಮ್ ಥರ ಮಾಡ್ಕೋಬೇಕು. ಒಂದು ಸ್ವಲ್ಪ ಈ ಕಡುಬು ರಸ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ಬಟ್ ತುಂಬ ತೆಳ್ಳ ಆಗಬಾರ್ದು, ಅದು ಸೂಟ್ ಆಗೋಲ್ಲ. ಮೀಡಿಯಮ್ ಆಗಿ ಇಷ್ಟು ನೀರು ಹಾಕ್ಕೊಂಡು ಇದನ್ನು 3 ಸಲ ಕೂಗಿಸ್ಕೊತೀನಿ ನಾನು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ಸಲ ಕೂಗಕ್ಕೆ ಇಟ್ಟಿದ್ದೀನಿ ಕುಕ್ಕರು. ಈ ಸೈಡ್ ನೋಡಿ ನಮ್ಮದು ಕಡುಬು ಬೇಯ್ತಾ ಇದೆ. ಈ ಕಡುಬು ಈ ಥರ ಸ್ಟೀಮ್ ಇಟ್ಟು ಬೇಯಿಸೋ ಅಂಥದ್ದಲ್ವ. ಸೊ ಪಲ್ಯ ಆಗೋ ಅಷ್ಟರಲ್ಲಿ ಈ ಸೈಡಲ್ಲಿ ಕಡುಬು ಬೆಂದಾಯಿತು. ಕುಕ್ಕರು 3 ವಿಷಲ್ ಬರೋ ಅಷ್ಟರಲ್ಲಿ ನಾನು ನನ್ನ ಮಗನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಗ ಫ್ರೂಟ್ಸ್ ಅಷ್ಟೇ ತೊಗೊಂಡೋಗ್ತೀನಿ ಅಮ್ಮ ಅಂತ ಹೇಳಿದ್ಕೆ ನಾನು ಫ್ರೂಟ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಪಲ್ಲು ಬನಾನಾ ಮತ್ತು ಪೊಮೊಗ್ರಾನೇಟ್ ಇಟ್ಟು ಕಳಿಸ್ತಾಯಿದ್ದೀನಿ ಇವತ್ತು. ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಕುಕ್ಕರು ವಿಷಲ್ ಬಿಟ್ಟಿತ್ತು. ನೋಡಿ ಪಲ್ಯನೂ ರೆಡಿ ಆಗಿದೆ. ಇದು ಕಡುಬು ರೆಡಿ ಆಗಿದೆ. ಕಡುಬನ್ನ ಬಿಸಿ ಇರುತ್ತಲ್ಲ, ಒಂದು ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ಈ ಥರ ಬಿಡಿಸ್ಕೊಂಬಿಟ್ಟು ತಗೊಂಡ್ರೆ ಈಸಿ ಆಗುತ್ತೆ. ಡೈರೆಕ್ಟಾಗಿ ಕೈಯಿಂದ ತೊಗೊಳಕ್ಕೆ ಹೋದರೆ ಸ್ವಲ್ಪ ಅದು ಬಿಸಿ ಇರುತ್ತಲ್ಲ, ಕೈ ಸುಡ್ಬೋದು. ನಿಧಾನಕ್ಕೆ ಬಿಡಿಸ್ಕೊಂಡು ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಫೈನಲಿ ಮಲ್ನಾಡು ಕಡುಬು ರೆಡಿ ಆಯಿತು. ಪಲ್ಯದ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇದು ಪಲ್ಯಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಆಪ್ಷನಲ್ಲು, ಇಷ್ಟ ಇರೋರು ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನಿಲ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ. ಇವ್ರಿಗೆಲ್ಲ ಅದೆಲ್ಲ ಫೇವ್ರೇಟು. ಅದ್ವಿಕ್, ಸ್ಕೂಲಿಗೆ ಟೈಮ್ ಆಗಿಲ್ವಾ? ನಿಂದು ಯಾವಾಗಲೂ ಇದನ್ನು ಕೆಡ್ಸೋದೇ ಅಲ್ವಾ ಕೆಲಸ? ಹಾಂ, ಸುಮ್ಮನಿರೋದ್ವಿ. ಕಣ್ಣಲ್ಲ, ಅದೇನೋ ಡಿಸೈನು. ನನ್ನ ಮಗ ಸ್ಕೂಲು, ನನ್ನ ಹಸ್ಬೆಂಡ್ ಆಫೀಸ್ಗೆಲ್ಲ ಹೋದ್ಮೇಲೆ ನಾನು ಇಲ್ಲಿ ತಿಂಡಿ ತಿಂತಾಯಿದ್ದೀನಿ. ನನಗೂ ತಿಂಡಿ ತುಂಬ ಇಷ್ಟ ಆಯಿತು. ಟೇಸ್ಟ್ ಇದು ತುಂಬ ಚೆನ್ನಾಗಿರುತ್ತೆ. ಇದು ಕಾಳು ಪಲ್ಯ, ಕಾಳು ತರಕಾರಿ ಪಲ್ಯ ಮತ್ತು ಕಡುಬು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾರ್ಯಾರು ಟ್ರೈ ಮಾಡಿಲ್ಲ, ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೂ. ನನ್ನ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ನಾವು ಮುದ್ದೆ ಬಸ್ಸಾರು ಊಟ ಮಾಡಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.